ಕನ್ನಡ ನಾಡಿನಲ್ಲಿ ಬಸಲಿ ಶ್ರಾವಣ ಮಾಸದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ನಗರದ ಸುಪ್ರಸಿದ್ಧ ಉಣಕಲ್ ಕೆರೆಗೆ ಬಾಗಿನ ಅರ್ಪಿಸಿದ ಕೂಡಲ ಸಂಗಮ ಮಹಾಪೀಠದ ಜಗದ್ಗುರು ಲಿಂಗಾಯತ ಪಂಚಮಸಾಲಿ ಪರಮ ಪೂಜ್ಯರಾದ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಮುಖ್ಯ ಅತಿಥಿಗಳಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮೇಯರ್ ಶ್ರೀಮತಿ ಜ್ಯೋತಿ ಪಾಟೀಲ್ ಹಾಗೂ ಉಪಮೇಯರ್ ಶ್ರೀ ಸಂತೋಷ್ ಚವ್ಹಾಣ್, ಅರ್ಜುನ್ ಪಾಟೀಲ್ ಕಾರ್ಪೊರೇಟರ್ ಆಗಮಿಸಿದ್ದರು. ಕಾರ್ಯಕ್ರಮ ಆಯೋಜಿಸಿದವರು ಸನ್ಮಾನ್ಯ ಶ್ರೀ ರಾಜು ಕೊಟ್ಗಿ, ಶಂಕರ್ ಮಲ್ಕಣ್ಣವರ್, ಶಶಿಶೇಖರ್ ಡಂಗಣ್ಣವರ್, ನಿಂಗಣ್ಣ ಕರಿಕಟ್ಟಿ, ಮೈಲಾರಿ ಧಾರವಾಡ, ವಿಎಸ್ ಕಂಟೆಪ್ಪಗೌಡ್ರ, ಕುಮಾರಗೌಡ ಪಾಟೀಲ್, ಶಿವನಗೌಡ ಪಾಟೀಲ್, ಮಂಜುನಾಥ್ ಕಿತ್ತೂರ್, ಶಿವಾನಂದ ಕುಶಮ್ನವರ್, ಡಾಕ್ಟರ್ ಬಿಕೆ ಮದ್ನೂರ್, ಈಶ್ವರ್ ಸಿಲ್ಸಂಗಿ, ಶಂಕರಗೌಡ ನಾಗನಗೌಡ್ರ, ಯಲ್ಲಪ್ಪಗೌಡ ಮುದಿಗೌಡ್ರ, ಗುರು ಕೆಳಗೇರಿ, ಎಸ್ಎಸ್ ಕೊಟಗಿ, ವಿರೂಪಾಕ್ಷಪ್ಪ ಪಾಯಣ್ಣವರ್, ವಿರೂಪಾಕ್ಷಯ್ಯ ಮಠಪತಿ, ಸಿದ್ದು ಹೊಂಡದ್, ಶಿವಾನಂದ ಬಂಗೇರಿ, ವೀರನಗೌಡ ಪಾಟೀಲ್, ಸಿದ್ದು ಮಾರಡ್ಗಿ, ಬಸವರಾಜ್ ಬಂಡಿವಾಡ್, ಸುರೇಶ್ ಗೌಡ ಪಾಟೀಲ್, ಉಳುವಪ್ಪ ದಿವಟಗಿ, ಮುದುಕಣ್ಣ ಕಂಡುಕೊಳ್ಳಿ, ಹಲವಾರು ಸಮಾಜದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಅವರಿಗೆ ಶರಣವನ್ನು ಸಲ್ಲಿಸ್ತಾ ಈ ಒಂದು ಬಾಗಿನ ಸಮರ್ಪಣೆಯನ್ನು ಕುರಿತು ನಮ್ಮ ಉಪಮೇಯರ್ ಆಗಿರ್ತಕ್ಕಂಥ ಸಂತೋಷ್ ಚವ್ಹಾಣ್ ಅವರು ಎರಡು ಮಾತಾಡಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡಿ. ನಾಡಿನ ಶ್ರೀಗಳಾದಂತಹ ಕೂಡಲ ಸಂಗಮ ಪೀಠದ ಶ್ರೀಗಳಾದಂತಹ ಶ್ರೀ ಜಯಮೃತ್ಯುಂಜಯ ಸ್ವಾಮಿಗಳ ಪಾದಾರವಿಂದದಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ದಿನ ಉಣಕಲ್ ಕೆರೆಯಲ್ಲಿ ಬಾಗಿನ ಅರ್ಪಣೆ ಮಾಡಿರೋದು, ಅದು ಶ್ರೀಗಳೊಂದಿಗೆ ಬಾಗಿನವನ್ನು ಅರ್ಪಣೆ ಮಾಡಿರೋದು ನಮ್ಮ ಪುಣ್ಯ ಅಂತ ಅನ್ಕೊಂತೀವಿ. ಮಹಾಪೌರರು ಆಕ್ಚುಲಿ ಡೇಟನ್ನ ಹುಡುಕ್ತಾ ಇದ್ರು, ಯಾವ ಡೇಟಲ್ಲಿ ನಾವು ಮಹಾನಗರ ಪಾಲಿಕೆಯಿಂದ ಬಾಗಿನ ಮಾಡೋದು ಅಂತಂದು. ಆದರೆ ಇವತ್ತು ಶ್ರೀಗಳೇ ಕರೆದು ಮಾಡಿರೋದು ನಮ್ಗೆಲ್ಲರಿಗೂ ಖುಷಿ ತಂದಿದೆ. ಈ ಸಂದರ್ಭದಲ್ಲಿ ಇದ್ದಂತ ಮಹಾನಗರ ಪಾಲಿಕೆಯ ಕ್ರಿಯಾಶೀಲ ಮಹಾಪೌರ ಪಾಟೀಲ್ರಿಗೆ ನಮಸ್ಕರಿಸುತ್ತೆ. ಮಹಾನಗರ ಪಾಲಿಕೆಯ ಸದಸ್ಯರು ನಮ್ಮ ಪಾಟೀಲ್ರು, ಶಶಿ ಡಂಗ್ನವರವರು ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು. ನೂತನ ಮಹಾನಗರ ಪಾಲಿಕೆಯ ಮೇಯರ್ ಅವರು, ನಮ್ಮ ಸಮುದಾಯದವರಾಗಿರ್ತಕ್ಕಂಥ ಶ್ರೀಮತಿ ಜ್ಯೋತಿ ಪಾಟೀಲ್ರು ಈ ಒಂದು ಬಾಗಿನ ಸಮರ್ಪಣೆ ಕುರಿತು ಎರಡು ಮಾತು ಹಂಚ್ಕೊಳ್ಬೇಕು ಅಂತೇಳಿ ಮೂಲಕವಾಗಿ ತಿಳಿಸ್ತೀನಿ. ನಮ್ಮೆಲ್ಲರ ಶಕ್ತಿ, ನಮ್ಮೆಲ್ಲರ ಯುಕ್ತಿ, ನಮ್ಮ ಕೂಡಲ ಸಂಗಮ ಪೀಠದ ಪಂಚಮಸಾಲಿ ಕೂಡಲ ಸಂಗಮ ಪೀಠದ ನಿಮ್ಮೆಲ್ಲರ ಮಹಾಸ್ವಾಮಿಗಳಾದಂಥ ಶ್ರೀ ಜಯ ಮೃತ್ಯುಂಜಯ ಸ್ವಾಮಿಗಳ ಪಾದಾರವಿಂದಗಳಿಗೆ ನಾನು ನಮಸ್ಕರಿಸಿ, ಇವತ್ತಿನ ಕಾರ್ಯಕ್ರಮ ನಮ್ಮ ಜೀವನದ ಪುಣ್ಯ ಅಂತ ಹೇಳ್ಬೋದು. ನಾವು ಮಹಾಪೌರರಾಗಿ ಉಪಮಹಾಪೌರರಾಗಿ ನಾವೆಲ್ಲ ಆಯ್ಕೆ ಆದ್ಮೇಲೆ ನಾನು ವಿಚಾರ ಮಾಡ್ತಿದ್ದೆ, ಯಾಕಂದ್ರೆ ಶ್ರಾವಣ ಐತಿ, ಈ ಶ್ರಾವಣ ತಿಂಗಳದೊಳಗ ನಾವು ಬಾಗಿನವನ್ನ ಅರ್ಪಿಸೋಣ. ಯಾಕಂದ್ರೆ ಎಲ್ಲ ನದಿಗಳು
ಸಾಕಷ್ಟು ಮಳೆ ಆಗಿದ್ದಂಗೆ ತುಂಬಿ ಹರಿತಾ ಇದಾವೆ, ಎಲ್ಲಾ ಗಂಗಾ ಮೂಲಗಳು ತುಂಬಿ ಹರಿತಾ ಇದಾವೆ. ಹಾಗಾಗಿ ನಾವು ಬಾಗಿನ ಅರ್ಪಿಸ್ಬೇಕಂತ ವಿಚಾರ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ನಿನ್ನೆ ನನ್ಗ ಶ್ರೀಗಳ ಒಂದು ಬರುವಿಕೆ ಗೊತ್ತಾಗಿ ಇಲ್ಲ ಅವ್ರ ಜೊತೆ ಬಾಗಿನ ಅರ್ಪಿಸುವುದು ಬಹಳ ಅಂದ್ರೆ ಬಹಳ ಒಂದು ಸ್ಮರಣೀಯ ವಿಚಾರ. ಯಾಕಂದ್ರ ನಮ್ಮ ಸಮಾಜದವರು, ನಾವು ಪಂಚಮಸಾಲಿ ಸಮಾಜದವರಿಗೆ ನಮ್ಮ ಕರ್ನಾಟಕದ 2ನೇ ಅತಿ ದೊಡ್ಡ ಮಹಾನಗರ ಪಾಲಿಕೆ ಒಂದು ಅತ್ಯುನ್ನತ ಸ್ಥಾನಕ್ಕೆ ನಮ್ಮನ್ನ ಅಲಂಕರಿಸ್ಲಿಕ್ಕೆ ನಮ್ಮ ಸಮಾಜ ಬಾಂಧವರೆಲ್ಲರಿಗೂ ನಾನು ಬಹಳ ಚಿರಋಣಿ ಇದ್ದೇನೆ. ಯಾಕಂದ್ರೆ ಎಲ್ಲ ನಮ್ಮ ವರಿಷ್ಠರು ಎಲ್ಲರೂ ಸೇರಿ ಆ ಒಂದು ಉನ್ನತ ಸ್ಥಾನಕ್ಕೆ ನನ್ನನ್ನು ಅಲಂಕರಿಸ್ಲಿಕ್ಕೆ ನನ್ಗೆ ಸಹಾಯ ಮಾಡಿದ್ರು. ಮತ್ತ ನಮ್ಮ ಶ್ರೀಗಳ ನಾನು ಸತತವಾಗಿ ನಾನು ಅವ್ರ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದೆ, ಮತ್ತೆ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ. ಹಾಗಾಗಿ ಅವ್ರ ಆಶೀರ್ವಾದಗಳಿಂದ ನನ್ಗ ಬಹಳ ಒಂದು ಪ್ರೇರಣೆ ಸಿಕ್ಕೈತಿ. ಅವ್ರ ಆಶೀರ್ವಾದ ನನ್ಗ ಯಾವಾಗ್ಲೂ ನನ್ ಬೆನ್ ಮೇಲಿದೆ. ಮತ್ತೆ ಈ ಸಮಾಜಕ್ಕಾಗಿ ನಮ್ಗ ಕೊಡುಗೆಯನ್ನು ಕೊಟ್ಟಂತ ನಾವೆಲ್ಲರಿಗೂ ನಾನು ಸ್ಮರಿಸಿ, ಇಲ್ಲಿ ನೆರೆದಂತ ಎಲ್ಲ ನಮ್ಮ ಸಮಾಜ ಬಾಂಧವದ ಸಹೋದರು, ತಂದೆ ಸ್ವರೂಪರಾದ ಹಿರಿಯರು, ಎಲ್ಲರೂ ಇಲ್ಲಿ ನನ್ನ ಅಕ್ಕ ತಂಗಿಯರು, ಎಲ್ಲ ನನ್ನ ಸಹೋದರಿಯರು ಸಾಕಷ್ಟು ಜನ ಸೇರಿದ್ದಾರೆ. ಅಗ್ದಿ ಕಡಿಮೆ ಸಮಯದಲ್ಲಿ ನಮ್ಮ ಸಮಾಜದವರು ಒಗ್ಗಟ್ಟನ್ನ ತೋರಿಸಿಕೊಟ್ರು. ಅದು ಬಹಳ ಖುಷಿ ವಿಚಾರ. ಹಾಗಾಗಿ ಇವತ್ತ ಬಾಗಿನ ಅರ್ಪಿಸಿದಂತ ಒಂದು ಪುಣ್ಯ ನಮ್ಗ ಸಿಕ್ತು. ಮತ್ತೆ ನಾವೆಲ್ಲರೂ ಸೇರಿ ಸಮಾಜಕ್ಕೆ ಏನೇ ಇದ್ರು ನಾವೆಲ್ಲರೂ ಗಟ್ಟಿಯಾಗಿ ನಿಲ್ತೇವೆ ಅಂತ ಹೇಳಿ ನಾ ಈ ಮುಖಾಂತರ ಮತ್ತೊಮ್ಮೆ ನಾ ತಮಗ ತಿಳಿಸಾಕ ಬಯಸ್ತೇನೆ. ಮತ್ತ ಈ ನಮ್ಮ ಅಜ್ಜನವ್ರ ನಮ್ಮ ಸ್ವಾಮಿಗಳು ಸಾಕಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಹೋರಾಟಕ್ಕೂ ಯಶಸ್ಸು ಸಿಕ್ಕೇ ಸಿಗ್ತದ. ನಾವು ನಿಮ್ ಜೊತೆ ಇರ್ತೇವೆ. ಎಲ್ಲ ನಮ್ಮ ಸಮಾಜ ಬಾಂಧವರು ನಾವ್ ಯಾವಾಗ್ಲೂ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ, ನಿಮ್ಮ ಒಂದು ಸೇವೆಗಾಗಿ ನಾವು ಸದಾ ಸಿದ್ಧ ಅಂತ ಹೇಳಿ ನಾನು ತಿಳಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಹುಬ್ಬಳ್ಳಿ ಮಹಾನಗರದ ಪಂಚಮಸಾಲಿ ಸಮಾಜ ಮತ್ತು ನಮ್ಮ ವಕೀಲರ ಪರಿಷತ್ತು, ನಮ್ಮ ಜಿಲ್ಲಾ ಘಟಕ ಮತ್ತು ಈ ಭಾಗದ ಎಲ್ಲ ಸಮುದಾಯದ ರೈತರೊಂದಿಗೆ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವು ಶ್ರಾವಣ ಮಾಸದ ಪ್ರಯುಕ್ತವಾಗಿ ನಮ್ಮ ಹುಬ್ಬಳ್ಳಿಗೆ ಮಹಾ ಜೀವ ನದಿಯಾಗಿರ್ತಕ್ಕಂಥ ಈ ಕೆರೆ, ಉಣಕಲ್ ಕೆರೆ ಅರ್ಥಾತ್ ಚನ್ನಬಸವ ಮಹಾಸಾಗರ, ಈ ಉಣಕಲ್ ಕೆರೆಗೆ ಇವತ್ತು ಬಾಗಿನ ಸಮರ್ಪಿಸುವಂತ ಅರ್ಥಪೂರ್ಣ ಸಮಾರಂಭದಲ್ಲಿ ಸ್ವತಃ ಅವರೇ ಸ್ವಇಚ್ಛೆಯಿಂದ ತಿಳಿದುಬಿಟ್ಟು ವಿಷಯ ತಿಳಿದು ಇಲ್ಲಿಗೆ ಬಂದು ನಮ್ಮ ಜಿಲ್ಲೆಯ ನಮ್ಮ ನಗರದ ಮೊದಲ ಪ್ರಜೆಗಳಾಗಿ, ಮಹಾನಗರದ ಮಹಾಪೌರರಾಗಿ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಸಭೆಗೆ ಕಳೆ ತಂದಿರ್ತಕ್ಕಂಥ ಶ್ರೀಮತಿ ಜ್ಯೋತಿ ಪಾಟೀಲ್ರೆ, ಮತ್ತೋರ್ವ ನೂತನ ಉಪಮೇಯರು ಈ ಸಭೆಗೆ ಆಗಮಿಸಿಬಿಟ್ಟು ಶೋಭೆಯನ್ನು ಕೋರಿ ನಮ್ಗೆ ಇನ್ನಷ್ಟು ಉತ್ಸಾಹವನ್ನು ತಂದಿರತಕ್ಕಂಥ ಆತ್ಮೀಯರಾದ ನಮ್ಮ ಸಂತೋಷ್ ಚೌಹಾಣ್ ಅವರೇ, ಈ ಒಂದು ಸಮಾರಂಭವನ್ನ ಮಾಡ್ಬೇಕು ಅಂತ ಹೇಳಿ ನನಗೆ ಮೊದಲು ಫೋನ್ ಮಾಡಿದವರು ನಮ್ಮ ಶಂಕರ್ ಮಲ್ಕಣ್ಣವರು ಮತ್ತು ರಾಜು ಕೊಟ್ಟಿಗೆಯವರು ಇಬ್ಬರು ಫೋನ್ ಮಾಡಿ, ವರ್ಷ ನಾವು ಶ್ರಾವಣ ಮಾಸದಲ್ಲಿ ಬಾಗಿನ ಬಿಡ್ತಿದ್ವಿ, ನೀವು ಬಂದ್ಬಿಡ್ರಿ ಅಪ್ಪೋರೆ ಅಂದ್ವಿ. ಇಲ್ಲ, ನಾನು ಈ ಸರಿ ಬಹಳ ಬಿಜಿ ಅದೀನಿ, ಮುಂದೆ ಬೇಕಾದ್ರೆ ನೋಡಿದ್ರಾಯ್ತು, ಅಕ್ಟೋಬರ್ ತಿಂಗಳಲ್ಲಿ ಬೇಕಾದ್ರೆ. ಇಲ್ಲ, ನಾವು ಹುಬ್ಳ್ಯಾಗ ಕಾರ್ಯಕ್ರಮ ಮಾಡ್ಲೇಬೇಕು, ನೀವು ಬರ್ಲೇಬೇಕು ಅಂತ ಹೇಳಿ ಬಹಳ ಪ್ರೀತಿಯಿಂದ ಆಗ್ರಹ ಮಾಡಿದ್ರು. ಆಯ್ತು, ಒಂದು ಡೇಟ್ ಕೊಡ್ರಿ ಅಂತಂದ್ರು. 20 ತಾರೀಕಿಗೆ ಮಾಡ್ಬಿಡ್ರಿ ಅನ್ನುವಂತ ಮಾತು ಹೇಳಿದಾಗ ನೂತನ ಮೇಯರ್ ಅವರಿಗೆ, ಜ್ಯೋತಿ ಪಾಟೀಲ್ರಿಗೆ ಆಶೀರ್ವಾದಗಳು. ನೂತನ ಉಪಮೇಯರ್ ನಮ್ಮ ಸಂತೋಷ್ ಚೌಹಾಣಿಗೂ ಸಹ ಸಮಾಜ ವತಿಯಿಂದ ಆಶೀರ್ವಾದಗಳು ಮತ್ತು ಅಭಿನಂದನೆಗಳು.